ಜಾನಕಿ ಅಮ್ಮ ಅವರ ಅಗಲಿಕೆಗೆ ತುಂಬಾನೇ ಕಣ್ಣೀರ್ ಹಾಕಿದಂತ ನಟಿ ಅಂದ್ರೆ ಅದುವೇ ಹಿರಿಯ ನಟಿ ಭಾರತಿ ವಿಷ್ಣುವರ್ಧನ್ ಅವರು. ವಿಷಯ ತಿಳಿಯುತ್ತಿದ್ದಂತೆ ಇಮಿಡಿಯೇಟ್ ಮೈಸೂರಿಗೆ ಹೊರಟೋಗ್ತಾರೆ. ಹೌದು, ಗಾಯಕಿ ಗಾನ ಕೋಗಿಲೆ ಎಸ್ ಜಾನಕಿ ಅವರೊಟ್ಟಿಗೆ ಉತ್ತಮವಾದಂತ ಬಾಂಧವ್ಯವನ್ನ ಕಳೆದಿದ್ರು ಭಾರತಿ ವಿಷ್ಣುವರ್ಧನ್ ಅವರು. ತುಂಬಾ ಸತಿ ಜಾನಕಿ ಅಮ್ಮ ಅವರ ಜೊತೆಗೆ ಮೈಸೂರಿನಲ್ಲಿ ಸಮಯವನ್ನ ಕಳೆದಿದ್ರು. ಅವರ ಮನೆಯಲ್ಲಿ ಅದ್ಭುತವಾದಂತ ಏನು ಒಟ್ಟಿಗೆ ಊಟ ಮಾಡೋದ್ರಿಂದ ಹಿಡಿದು ಸಮಯದ ಜೊತೆಗೆ ಹಾಡನ್ನ ಕೇಳುವುದು ಎಲ್ಲ ರೀತಿಯಲ್ಲೂ ಕೂಡ ಎಂಜಾಯ್ ಮಾಡ್ತಾ ಇದ್ರು. ಭಾರತಿ ಅಮ್ಮ ಅಂದ್ರೆ ಮತ್ತೆ ಜಾನಕಿ ಅಮ್ಮ ಅಂದ್ರೆ ಇಬ್ರು ಕೂಡ ಕ್ಲೋಸ್ ಫ್ರೆಂಡ್ಸ್ ರೀತಿಯೇ ಇರ್ತಾ ಇದ್ರು. ಈಗ ಅವರ ಅಗಲಿಕೆಯಿಂದಾಗಿ ಬಹಳಷ್ಟು ಮನನೊಂದಿದ್ದಾರೆ. ಇಮಿಡಿಯೇಟ್ ಹೋಗಿ ದರ್ಶನವನ್ನ ಪಡ್ಕೊಳ್ತಾರೆ. ಹೀಗೆ ಸಾಕಷ್ಟು ಕಲಾವಿದರು, ಸಾಕಷ್ಟು ಗಾಯಕರು ಕೂಡ ಜಾನಕಿ ಅವರ ಅಂತಿಮ ದರ್ಶನವನ್ನ ಪಡ್ಕೊಳ್ತಾರೆ. 88ನೇ ವಯಸ್ಸಿನಲ್ಲಿ ಜಾನಕಿ ಅವರು ಅಗಲಿಕೆ ಆಗ್ತಾರೆ. ಆಸ್ಪತ್ರೆಗೆ ಸೇರಿಸಿರ್ತಾರೆ, ಅಪೋಲೋ ಆಸ್ಪತ್ರೆ. ಬಟ್ ಅಗಲಿಕೆ ಆದಂತ ಕಾರಣ ಇಮಿಡಿಯೇಟ್ ಅವ್ರನ್ನ ಮನೆಗೆ ತಗೊಂಡೋಗಿ ನಂತರದಲ್ಲಿ ಭೋಗಾದಿ ಮನೆ ಇದ್ದಿದ್ದು, ನಂತರದಲ್ಲಿ ಮಹಾರಾಜ ಗ್ರೌಂಡ್ಸ್ ನಲ್ಲಿ ಅಂತಿಮ ದರ್ಶನಕ್ಕೆ ಇಡ್ತಾರೆ. ಸೊ ಅಲ್ಲಿಗೆ ಹೋಗಿ ನೋಡ್ಕೊಂಡು ಹೋಗಿರ್ತಾರೆ. ಮತ್ತೆ ಮರು ದಿವಸ ಏನು ಮೈಸೂರಿಂದ ಸ್ವಲ್ಪ ಕಿಲೋಮೀಟರ್ ದೂರ ಅವರ ಫಾರ್ಮ್ ಹೌಸ್ ಇರುತ್ತೆ. ಸೊ ಅಲ್ಲಿಯೇ ಕಂಪ್ಲೀಟ್ ಆಗಿ ಸಮಾಧಿಯನ್ನ ಮಾಡಿದ್ದಾರೆ. ಭಾರತಿ ಅವರು ಇಷ್ಟು ವರ್ಷಗಳ ಕಾಲ ಅದ್ಭುತವಾದಂತಹ ಕ್ಷಣವನ್ನ ಅದ್ಭುತವಾಗಿ ಎಸ್ ಜಾನಕಿ ಅವರೊಟ್ಟಿಗೆ ಕಳೆದಿದ್ರು. ಅದನ್ನೆಲ್ಲವನ್ನೂ ಕೂಡ ನೆನಪಿಸ್ಕೊಳ್ತಾ ಇದ್ದಾರೆ. ಹಳೆಯ ಫೋಟೋಸ್ಗಳನ್ನೆಲ್ಲ ಶೇರ್ ಮಾಡ್ಕೋತಾ ಇದ್ದಾರೆ. ಒಟ್ಟಾರೆ ಭಾರತಿ ವಿಷ್ಣುವರ್ಧನ್ ಅವರು ಬಹಳಷ್ಟು ಕಣ್ಣೀರ್ ಹಾಕಿದ್ದು ಈಗ ಎಸ್ ಜಾನಕಿ ಅವರು ಹೋಗಿದ್ದಕ್ಕೆ. ತುಂಬಾನೇ ಅತ್ಯುತ್ತಮವಾದಂತ ಒಡನಾಟ ಇತ್ತು ಭಾರತಿ ವಿಷ್ಣುವರ್ಧನ್ ಅವರಿಗೆ. ಗಾಯಕಿ ಎಸ್ ಜಾನಕಿ ಅವರನ್ನ ಕಂಡ್ರೆ ತುಂಬಾನೇ ಇಷ್ಟ. ಇಲ್ಲಿಯ ತನಕ 48,000 ಹಾಡುಗಳನ್ನ ರೆಕಾರ್ಡ್ ಮಾಡಿದ್ದಾರೆ. ಎಷ್ಟೊಂದು ಕಣ್ಣೀರ್ ಹಾಕಿದ್ರು ಅಂದ್ರೆ ಅಂತಿಮ ದರ್ಶನದ ಟೈಮ್ನಲ್ಲಿ ಅಕ್ಕಪಕ್ಕ ಏನು ಸಹ ಕಲಾವಿದರು ಇರ್ತಾರೆ, ಎಲ್ಲರೂ ಕೂಡ ಕರ್ಕೊಂಡೋಗಿ ಕಾರ್ನಲ್ಲಿ ಕೂರಿಸ್ತಾರೆ. ಸೊ ಅಷ್ಟರ ಮಟ್ಟಿಗೆ ಕಣ್ಣೀರ್ ಹಾಕ್ಬಿಟ್ಟಿದ್ರಂತೆ. ಎಸ್ ಜಾನಕಿ ಅಮ್ಮ ಅವರನ್ನ ಆ ಒಂದು ಸ್ಥಿತಿಯಲ್ಲಿ ನೋಡಿ ಭಾರತಿ ವಿಷ್ಣುವರ್ಧನ್ ಅವರು. ಒಟ್ಟಾರೆ ಅವರ ಆತ್ಮಕ್ಕೆ ಶಾಂತಿಯನ್ನ ಕೋರೋಣ. ಈ ರೀತಿಯ ಕಲಾವಿದರು ಎಂಥವರಾದ್ರೂ ಕೂಡ ಅಷ್ಟೇನೆ ಹೋದ್ರೆ ಬಹಳಷ್ಟು ದುಃಖ ಆಗುತ್ತೆ. ಚಿತ್ರರಂಗಕ್ಕೆ ಒಂದು ದೊಡ್ಡ ನಷ್ಟ ಅಂತ ಹೇಳ್ಬೋದು. ಬಟ್ ವಯಸ್ಸಾಗಿದ್ದು ಏನು ಮಾಡೋಕ್ಕಾಗಲ್ಲ. ಆದ್ರೂ ಕೂಡ ಒಂದು ಜೀವ ಲೆಜೆಂಡ್ ಹೋದ್ರೆ ಎಲ್ರಿಗೂ ಕೂಡ ನೋವಾಗುತ್ತೆ.